ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನ ಮುಖ್ಯವಾಗಿ ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ಅತಿಥಿ ಉಪನ್ಯಾಸಕರ ಬಗ್ಗೆ. ನಮಗೆ 30ನೇ ತಾರೀಕು ಅಂದ್ರೆ ಡಿಸೆಂಬರ್ 30ನೇ ತಾರೀಕು ಕಾಲೇಜು ಶಿಕ್ಷಣ ಇಲಾಖೆ ಒಂದು ಸುತ್ತೋಲೆಯನ್ನ ಹೊರಡಿಸಿರುತ್ತೆ. ಆ ಸುತ್ತೋಲೆ ಏನಪ್ಪಾ ಅಂತ ನಿಮಗೆ ತಿಳಿಸಬೇಕಾಗಿರ್ತಕ್ಕಂಥ ಒಂದು ವಿಡಿಯೋ ಇದು. ಯಾರೆಲ್ಲ ಸ್ನೇಹಿತರೆ ಗೆಸ್ಟ್ ಲೆಕ್ಚರರ್ಸ್ಗೆ ಅಪ್ಲೈ ಮಾಡಬೇಕು ಅಂತ ಅನ್ಕೊಂಡಿದ್ರಿ ಅವ್ರಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಇವರು ನಮಗೆ ಆನ್ಲೈನ್ ಅರ್ಜಿಗಳನ್ನ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಮತ್ತೆ ಅಪ್ಲೈ ಮಾಡ್ಕೊಂಡಿರೋರಿಗೆ ಕೌನ್ಸಿಲಿಂಗ್ ಮಾಡೋದಕ್ಕೆ ಒಂದು ಲೀಸ್ಟ್ ಅನ್ನ ರೆಡಿ ಮಾಡ್ಕೊಡ್ತಾರೆ. ಸ್ನೇಹಿತರೆ, ಏನಕ್ಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕಾಲೇಜು ಶಿಕ್ಷಣ ಇಲಾಖೆಯಿಂದ ನಮಗೆ ಬಂದಿರತಕ್ಕಂತ ಮಾಹಿತಿ ಏನಪ್ಪಾ ಅಂತಂದ್ರೆ, ಈ ಒಂದು ಶೈಕ್ಷಣಿಕ ಸಾಲಿನಲ್ಲಿ ಅಂದ್ರೆ 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಇರ್ತಕ್ಕಂಥ ಅಡಿಷನಲ್ ವರ್ಕ್ ಅಂದ್ರೆ ಹೆಚ್ಚುವರಿ ಬೋಧನಾ ಅಂದ್ರೆ ಅಡಿಷನಲ್ ವರ್ಕ್ ಲೋಡ್, ಇದ್ರ ಬಗ್ಗೆ ಅತಿಥಿ ಉಪನ್ಯಾಸಕರನ್ನ ಬಳಸ್ಕೊಳ್ಬೇಕು, ಅವರ ಸೇವೆಯನ್ನ ಬಳಸ್ಕೊಳ್ಬೇಕು ಅಂತೇಳಿ ಒಂದು ಸುತ್ತೋಲೆಯನ್ನ ಹೊರಡಿಸಿದ್ದಾರೆ. ಸ್ನೇಹಿತರೆ, ಮತ್ತೆ ಇದರಲ್ಲಿ ಪ್ರಮುಖವಾಗಿ ನಿಮಗೆ ಮಾಹಿತಿ ನೀಡ್ತಾ ಇರಬೇಕು. ಏನಪ್ಪಾ ಅಂತಂದ್ರೆ, ಕೆಲವರು ತುಂಬಾ ಕೇಳಿಕೊಂಡಿದ್ರಿ, ದಯವಿಟ್ಟು ಅತಿಥಿ ಉಪನ್ಯಾಸಕರ ಒಂದು ಮಾಹಿತಿ ಏನೇ ಇದ್ರೂ ಕೂಡ ತಾವು ದಯವಿಟ್ಟು ನಮ್ಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿದ್ರಿ. ಆದ್ರಿಂದ ಈ ಒಂದು ಮಾಹಿತಿಯನ್ನ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ. ಸ್ನೇಹಿತರೆ, ಸಾಧ್ಯವಾದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಮಾಹಿತಿಯನ್ನ ತಿಳಿಸ್ಕೊಡಿ. ಯಾಕಂದ್ರೆ ಅವರು ಅಪ್ಲೈ ಮಾಡಿರ್ತಾರೆ, ಅವರು ಕೂಡ ಈ ಒಂದು ರಿಕ್ರೂಟ್ಮೆಂಟ್ಗೆ ವೇಟ್ ಮಾಡ್ತಾ ಇರ್ತಾರೆ. ಆದ್ರಿಂದ ಈ ಒಂದು ಮಾಹಿತಿನ ಅವ್ರಿಗೆ ದಯವಿಟ್ಟು ತಿಳಿಸ್ಕೊಡಿ. ಸ್ನೇಹಿತರೆ, ಮುಖ್ಯವಾಗಿ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಈ ಒಂದು ಸುತ್ತೋಲೆಯಲ್ಲಿ ಏನಪ್ಪಾ ಇದೆ ಅಂತಂದ್ರೆ, ಈ ಒಂದು ವರ್ಷದಲ್ಲಿ 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ಡಿಗ್ರಿ ಕಾಲೇಜಲ್ಲಿ ಸಂಸ್ಕೃತ ಮತ್ತೆ ಚಿತ್ರಕಲಾ ಎರಡೂ ಸಬ್ಜೆಕ್ಟ್ ಸೇರಿ ಇನ್ನು ಉಳಿದ ಎಲ್ಲಾ ಸಬ್ಜೆಕ್ಟ್ಸ್ಗಳು ಕೂಡ ಒಟ್ಟು 42 ಸಬ್ಜೆಕ್ಟ್ಸ್ ಇದಾವಲ್ವಾ, ಅದರಲ್ಲಿ ಸಂಸ್ಕೃತ ಮತ್ತೆ ಚಿತ್ರಕಲಾ ಎರಡೂ ಸಬ್ಜೆಕ್ಟ್ ಸೇರಿ ಕೂಡ ಅಂದ್ರೆ ಆ ಒಂದು ಸಬ್ಜೆಕ್ಟ್ ಲೆಕ್ಚರರ್ಸು ಸೇರಿ ಕೂಡ ಕಾಯಂ ಉಪನ್ಯಾಸಕರಿಗೆ ಕಾರ್ಯಭಾರ ಹಂಚಿಕೆ ಮಾಡಿದ ನಂತರ ಪರ್ಮನೆಂಟ್ ಲೆಕ್ಚರರ್ಸ್ಗೆ ಅಲಾಟ್ ಮಾಡಿ ಆದ ಮೇಲೆ ರಿಮೈನಿಂಗ್ ಏನು ಉಳಿಯುತ್ತೆ ವರ್ಕ್ ಲೋಡ್, ಆ ಒಂದು ವರ್ಕ್ ಲೋಡ್ಗೆ ಗೆಸ್ಟ್ ಲೆಕ್ಚರರ್ಸ್ ನ ರಿಕ್ರೂಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಅದು ಆ ಗೆಸ್ಟ್ ಲೆಕ್ಚರರ್ಸ್ ಅಲ್ಲಿ ಈ ಗ್ರಂಥಪಾಲಕರು ಮತ್ತೆ ದೈಹಿಕ ಶಿಕ್ಷಣ ಉಪನ್ಯಾಸಕರು ಒಳಗೊಂಡಂತೆ ಅಂದ್ರೆ ಅವ್ರಿಗೂ ಕೂಡ ಈ ಒಂದು ಮಾಹಿತಿ ಇದೆ ಅಂತ ಅನ್ವಯ ಆಗುತ್ತೆ ಅಂತೇಳಿ ಈ ಒಂದು ಮುಖ್ಯವಾದಂತಹ ಮಾಹಿತಿ ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಿಕೊಳ್ಳುವ ಸಂಬಂಧ ಈ ಒಂದು ಸುತ್ತೋಲೆಯನ್ನ ಹೊರಡಿಸಿದ್ದಾರೆ. ಸ್ನೇಹಿತರೆ, ಈಗಾಗಲೇ ಆನ್ಲೈನ್ ಅಪ್ಲಿಕೇಶನ್ಸ್ ಎಲ್ಲ ಕಾಲ್ ಮಾಡಿ ತುಂಬಾ ಜನ ಅಪ್ಲೈ ಮಾಡಿದ್ದೀರಾ ಕೂಡ. ನೀವು ಅದೇ ವೆಯ್ಟ್ ಮಾಡ್ತಾ ಇದ್ದೀರಾ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಕೌನ್ಸಿಲಿಂಗ್ ಅಂತೇಳಿ. ನಾನು ಇಂಪಾರ್ಟೆಂಟ್ ವಿಷಯ ಮಾತ್ರ ನಿಮ್ಗೆ ತಲುಪಿಸ್ತೀನಿ. ಸ್ನೇಹಿತರೆ, ಈಗ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಪರ್ಮನೆಂಟ್ ಲೆಕ್ಚರರ್ಸ್ಗೆ ಮತ್ತೆ ಸ್ಪೆಷಲ್ ಟ್ರಾನ್ಸ್ಫರ್ಸ್ಗಳಿಗೆ ಮತ್ತೆ 1000 ಚಿಲ್ಲರೆ ಮೊನ್ನೆ ರಿಕ್ರೂಟ್ಮೆಂಟ್ ನಡೀತಲ್ವಾ, ಆ ಒಂದು ರಿಕ್ರೂಟ್ಮೆಂಟ್ ನಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥ ಲೆಕ್ಚರರ್ಸ್ಗೆ ಅಲಾಟ್ ಮಾಡಿದಾದ ಮೇಲೆ ಅವ್ರಿಗೆ ಕಂಪ್ಲೀಟ್ ವರ್ಕ್ ಲೋಡ್ ಅಲಾಟ್ ಮಾಡಿದಾದ್ಮೇಲೆ ಮತ್ತೆ ಡೆಪ್ಯುಟೇಷನ್ ಏನಾದ್ರು ಇದ್ರೆ ಓಕೆನಾ, ಹೊಸದಾಗಿ ನೇಮಕಾತಿ, ಡೆಪ್ಯುಟೇಷನ್, ನ್ಯೂ ರಿಕ್ರೂಟ್ಮೆಂಟ್ ಅಂಡ್ ಡೆಪ್ಯುಟೇಷನ್. ಸೊ ಈ ರೀತಿ ಎಲ್ಲಾ ಲೆಕ್ಚರರ್ಸ್ಗೂ ಕೂಡ ವರ್ಕ್ ಲೋಡ್ ನ ಹಂಚಿದ ಆದ ಮೇಲೆ ಕೆಲವು ಕಾಲೇಜುಗಳಲ್ಲಿ ಹೆಚ್ಚಳನೂ ಆಗುತ್ತೆ, ಕೆಲವು ಕಾಲೇಜುಗಳಲ್ಲಿ ಕೊರತೆ ಕೂಡ ಹೋಗುತ್ತೆ. ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿ ಇವ್ರೇನ್ ಮಾಡ್ತಾರೆ, ಕಾಲೇಜುಗಳಲ್ಲಿ ವರ್ಕ್ ಲೋಡ್ ನ ಕಲೆಕ್ಟ್ ಮಾಡ್ಕೋತಾರೆ. ಕಾಲೇಜುಗಳಲ್ಲಿ EMIS ನಲ್ಲಿ ಪ್ರಿನ್ಸಿಪಲ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದಾದ್ಮೇಲೆ ಈ ಒಂದು ಇನ್ಫಾರ್ಮೇಶನ್ DC ಹೋಗುತ್ತೆ. ಆಗ ಅವರು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋತಾರೆ, ಎಲ್ಲೆಲ್ಲಿ ಕಾಲೇಜ್, ಯಾವ ಕಾಲೇಜಲ್ಲಿ
ವರ್ಕ್ಲೋಡ್ ಖಾಲಿ ಇದೆ ಅಂತೇಳಿ. ಸೊ ಅವರು ಅಪ್ಲೋಡ್ ಮಾಡಬೇಕಾಗತ್ತೆ. ಅಲ್ಲಿ ತನಕ ಇಲ್ಲಿ ಕೊಟ್ಟಿರೋ ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ ಅವ್ರಿಗೆಲ್ಲ ವರ್ಕ್ಲೋಡ್ನ ಅಲಾಟ್ ಮಾಡಬೇಕು. ಸೊ ಅದರಿಂದ ಒಂದೆರಡು ದಿನ ಕಾಲಾವಕಾಶ ಬೇಕಾಗುತ್ತೆ. ಆದ್ರಿಂದ ಈ ಇರೋರ್ನೇ ಒಂದು ಸ್ವಲ್ಪ ದಿನ ತಾತ್ಕಾಲಿಕವಾಗಿ ಆ ಕಾಲೇಜಲ್ಲೇ ಅವ್ರು ವರ್ಕ್ ಮಾಡ್ಕೊಂಡಿರ್ಲಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಓಕೆನಾ, ಆಲ್ರೆಡಿ ಹೇಳಿದ್ರು ಕೆಲವರು ನವೆಂಬರ್ ಇಂದ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಲೆಕ್ಚರರ್ಸು, ಗೆಸ್ಟ್ ಲೆಕ್ಚರರ್ಸು. ಸೊ ಅವ್ರಿಗೆ ಮಾಹಿತಿ ಕೊಟ್ಟಿದ್ದಾರೆ DC ಏನಂತಂದ್ರೆ ಕೆಲವು ದಿನಗಳ ಕಾಲ ಅವರನ್ನೇ ನಾವು ಮುಂದುವರಿಸ್ತೀವಿ ಅಂತ. ಈಗ ಆಲ್ರೆಡಿ ಮುಂದುವರ್ಸ್ಕೊ ಬಂದಿದ್ದಾರೆ. ಕೊನೆಯದಾಗಿ ಇವರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನಮ್ಗೆ 30ನೇ ತಾರೀಕು ಸುತ್ತೋಲೆಯಲ್ಲಿ. ಅವ್ರಿಗೆಲ್ಲಾ ಕಂಪ್ಲೀಟ್ ಆಗಿ ವರ್ಕ್ನ ಅಲಾಟ್ ಮಾಡಿದ್ದಾದ್ಮೇಲೆ ರಿಮೈನಿಂಗ್ ಏನು ಉಳಿಯುತ್ತೆ ವರ್ಕ್ಲೋಡು, ಆ ವರ್ಕ್ಲೋಡ್ ತಗೊಂಡು ಕಂಪ್ಲೀಟ್ ವರ್ಕ್ಲೋಡ್ ತಗೊಂಡು ಗೆಸ್ಟ್ ಲೆಕ್ಚರರ್ಸ್ಗೆ ಯಾವ್ಯಾವ ಕಾಲೇಜಲ್ಲಿ ವರ್ಕ್ಲೋಡ್ ಅವೈಲಬಲ್ ಇದೆ ಅಂತ ಒಂದು ಲಿಸ್ಟ್ ಬಿಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಮುಖ್ಯವಾಗಿ ಈಗ ನಡೀತಾ ಇರ್ತಕ್ಕಂಥ 1, 3, 5 ಈ ಸೆಮಿಸ್ಟರ್ ಅವಧಿ ಮುಕ್ತಾಯ ಆಗಿದೆ. ನಿನ್ನ ಎಕ್ಸಾಮ್ಸ್ ಎಲ್ಲ ನಡೀತಾ ಇದೆ, ವ್ಯಾಲ್ಯೂಯೇಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ 2, 4, 6 ಈ ಸೆಮಿಸ್ಟರ್ಗೆ ಕಲೆಕ್ಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ವರ್ಕ್ಲೋಡ್ ಯಾವ್ಯಾವ ಕಾಲೇಜಲ್ಲಿ ಇದೆ ಅಂತೇಳಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ವರ್ಕ್ಲೋಡ್ನ 4ನೇ ತಾರೀಕು ಅಂದ್ರೆ ಜನವರಿ 4ನೇ ತಾರೀಕು ಒಳಗಡೆ, ಅಂದ್ರೆ 2025 ನೆಕ್ಸ್ಟ್ ಇಯರ್ ಜನವರಿ 4ನೇ ತಾರೀಕು ಒಳಗಡೆ 5 ಗಂಟೆ ಒಳಗಡೆ ಎಲ್ಲಾ ಪ್ರಿನ್ಸಿಪಲ್ಸು ಕೂಡ EMIS ಅಲ್ಲಿ ಕಂಪಲ್ಸರಿ ವರ್ಕ್ಲೋಡ್ನ ಅಪ್ಲೋಡ್ ಮಾಡಬೇಕು ಅಂತ ಈ ಪ್ರಿನ್ಸಿಪಲ್ಸ್ಗೆ ಸೂಚನೆ ಕೊಟ್ಟಿದ್ದಾರೆ. ಓಕೆನಾ, ಮತ್ತೆ ಇನ್ನೂ ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ನೇಹಿತರೆ ಅವರು. ಕಂಪ್ಲೀಟ್ ಆಗಿ ಯಾರ್ಯಾರಿಗೆ ಜನರಲ್ ಟ್ರಾನ್ಸ್ಫರ್ ಇರುತ್ತೆ, ಯಾರ್ಯಾರು ಜನರಲ್ ಟ್ರಾನ್ಸ್ಫರ್ ತಗೋತಾರೆ, ಸ್ಪೆಷಲ್ ಟ್ರಾನ್ಸ್ಫರ್ ತಗೋತಾರೆ, ಮತ್ತೆ ಪರ್ಮನೆಂಟ್ ಲೆಕ್ಚರರ್ಸು ಅಲಾಟ್ ಮಾಡಿ ಮತ್ತೆ ಹೊಸದಾಗಿ ನೇಮಕ ಆಗಿರ್ತಕ್ಕಂಥ ಲೆಕ್ಚರರ್ಸು ಅವ್ರಿಗೆಲ್ಲರಿಗೂ ಕೂಡ ವರ್ಕ್ಲೋಡ್ನ ಹಂಚಿದಾದ್ಮೇಲೆ ರಿಮೈನಿಂಗ್ ವರ್ಕ್ಲೋಡ್ನ ಕಲೆಕ್ಟ್ ಮಾಡ್ಕೋತಾರೆ. ಕಲೆಕ್ಟ್ ಮಾಡ್ಕೊಂಡು ನಮಗೆ ಒಂದು ಲೀಸ್ಟ್ ನ ಬಿಡ್ತಾರೆ. ಆ ಲೀಸ್ಟ್ ಪ್ರಕಾರ ನಾವು ನೋಡ್ಕೋಬಹುದಾಗುತ್ತೆ. ಫಸ್ಟ್ ಕೌನ್ಸಿಲಿಂಗ್ ಮಾಡೋದಕ್ಕಿಂತ ಮೊದಲು ನಮ್ಗೆ ಲೀಸ್ಟ್ ಕೊಡ್ತಾರೆ ಸ್ನೇಹಿತರೆ. ಕೌನ್ಸಿಲಿಂಗ್ ಮಾಡೋದಕ್ಕಿಂತ ಮೊದಲು ನಮಗೊಂದು ಲೀಸ್ಟ್ ಕೊಡ್ತಾರೆ. ಆ ಲೀಸ್ಟ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಅವರ್ಸು ಖಾಲಿ ಇದೆ ಅಂತೇಳಿ. ಆಗ ನೀವೇನ್ ಮಾಡಿ ವರ್ಕ್ಲೋಡ್ ಅನ್ನು ನೋಡ್ಕೊಳ್ಳಿ. ವರ್ಕ್ಲೋಡ್ನ ನೋಡ್ಕೊಂಡು ಮೈಂಡಲ್ಲಿ ಇಟ್ಕೊಳ್ಳಿ. ಆ ಒಂದು ಕಾಲೇಜಸ್ನ ಕೋಡ್ನ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ. ಕೌನ್ಸಿಲಿಂಗ್ಗೆ ನಮಗೆ ಒಂದು ಲೀಸ್ಟ್ ಬಿಡ್ತಾರೆ ಸ್ನೇಹಿತರೆ. ಆ ಕೌನ್ಸಿಲಿಂಗ್ ಲೀಸ್ಟ್ ಬಿಟ್ಟಾಗ ನಮಗೆ ಗೊತ್ತಾಗುತ್ತೆ ನಾವು ಯಾವ ರ್ಯಾಂಕಿಂಗ್ ಅಲ್ಲಿ ಇದೀವಿ ಅಂತೇಳಿ. ಆ ರ್ಯಾಂಕಿಂಗ್ ಬಂದಾಗ ನೀವೇನ್ ಮಾಡ್ಬೇಕು, ನಿಮ್ಮ ಒಂದು ಸರ್ದಿ ಬಂದಾಗ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಯಾವ ಕಾಲೇಜು ಅಂತೇಳಿ. ಎಲ್ಲರಿಗೂ ಕೂಡ ನಾನು ಹೇಳೋದಿಷ್ಟೇ, ಇನ್ನು ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡಿ. ಕಂಪ್ಲೀಟ್ ಆಗಿ ಎಲ್ಲ ಇನ್ಫಾರ್ಮೇಶನ್ಸ್ ಸಿಗುತ್ತೆ. ಈಗಾಗಲೇ ಆಲ್ರೆಡಿ ಒಂದು 4ನೇ ತಾರೀಕು ಟೈಮ್ ಕೊಟ್ಟಿದ್ದಾರೆ ವರ್ಕ್ಲೋಡ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. 4ನೇ ತಾರೀಕು ಎಲ್ಲ ವರ್ಕ್ಲೋಡ್ನ ಕಲೆಕ್ಟ್ ಮಾಡಿಕೊಂಡು ಇನ್ನೊಂದು 4ನೇ ತಾರೀಕು ಆದ್ಮೇಲೆ ಒಂದು 2-3 ಡೇಸ್ ಅಲ್ಲಿ ನಮ್ಗೆ ವರ್ಕ್ಲೋಡ್ದು ಲೀಸ್ಟ್ ಬಿಡ್ತಾರೆ ಸ್ನೇಹಿತರೆ. ಆಗ ನೀವು ಯಾವ್ಯಾವ ಕಾಲೇಜಲ್ಲಿ ಇದೆ ಅಂತೇಳಿ ನೀಟಾಗಿ ನೋಟ್ ಮಾಡಿಟ್ಕೊಳ್ಳಿ. ನೀವು ಯಾವ ಕಾಲೇಜ್ ತಗೋಬೇಕು ಅಂತೇಳಿ ನೀಟಾಗಿ ನೋಟ್ ಮಾಡಿಟ್ಕೊಳ್ಳಿ. ಆಗ ಆ ಒಂದು ವರ್ಕ್ಲೋಡ್ ಲೀಸ್ಟ್ ಆದ್ಮೇಲೆ ನೆಕ್ಸ್ಟ್ ಅವ್ರು ಏನ್ ಮಾಡ್ತಾರೆ, ಕೌನ್ಸಿಲಿಂಗ್ ನ ಒಂದು ಲಿಸ್ಟ್ ಅಂದ್ರೆ ಮೆರಿಟ್ ಲಿಸ್ಟ್ ನ ಬಿಡುಗಡೆ ಮಾಡ್ತಾರೆ. ಆ ಮೆರಿಟ್ ಲಿಸ್ಟ್ ನ ನೋಡಿದ್ರೆ ನಿಮ್ಗೆ ಕನ್ಫರ್ಮ್ ಆಗುತ್ತೆ ನೀವು ಯಾವ ರ್ಯಾಂಕಿಂಗ್ ಅಲ್ಲಿ ಇದ್ದೀರಾ ಅಂತೇಳಿ. ಪ್ರತಿಯೊಂದು ಸಬ್ಜೆಕ್ಟ್ಗೂ ಅವರು ಏನ್ ಮಾಡ್ತಾರೆ, ಸಪರೇಟ್ ಆಗಿ ಆ ಮೆರಿಟ್ ಲಿಸ್ಟ್ ನ ಬಿಡ್ತಾರೆ. ಆ ಒಂದು ಸಬ್ಜೆಕ್ಟ್ ವೈಸ್ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಸಬ್ಜೆಕ್ಟ್ ವೈಸ್ ಮೆರಿಟ್ ಲಿಸ್ಟ್ ಬಿಟ್ಟಾಗ ನೀವು ತುಂಬಾ ಈಸಿಯಾಗಿ ನೀವು ತಿಳ್ಕೊಬಹುದು ನೀವು ಯಾವ ರ್ಯಾಂಕಿಂಗ್ ಅಲ್ಲಿ ಇದ್ದೀರಾ, ನಮ್ಗೆ ಸಿಗುತ್ತಾ ಇಲ್ವಾ ಅಂತೇಳಿ. ಓಕೆ, ಇನ್ನು ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಸ್ನೇಹಿತರೆ. ಇದ್ರ ಬಗ್ಗೆ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಓಕೆನಾ, ಥ್ಯಾಂಕ್ ಯು.